ಕಂದಮ್ಮನನ್ನ ಇಟ್ಟುಕೊಂಡು ಹಿಮಾಲಯವೇರಿದ ಧೀರೆ ರೂಪಿಕಾ. ಗರ್ಭಿಣಿಯಾಗಿರುವ ವಿಷಯ ಆಕೆಗೆ ಗೊತ್ತಿರಲಿಲ್ಲ. ಇದು ಸೋಜಿಗವಾದ್ರೂ ನಿಜ. ಊರಿಗೆ ಮರಳಿದ ನಂತರ ಗೊತ್ತಾಯಿತು. ಮುಂದೇನಾಯಿತು ನೀವೇ ನೋಡಿ. ಹಿಮಾಲಯದ ಪರ್ವತಗಳನ್ನೇರುವುದು ಯುವಕರ ಹವ್ಯಾಸವಾಗಿದೆ. ಆದರೆ ಹೊಟ್ಟೆಯಲ್ಲಿ ಪುಟ್ಟ ಕಂದಮ್ಮನನ್ನ ಇಟ್ಟುಕೊಂಡು ಯಶಸ್ವಿಯಾಗಿ ಪಂಗರ್ಚುಲ್ಲಾ ಪರ್ವತವನ್ನ ಏರಿ ಬಂದಿದ್ದಾರೆ. ಇದು ಸೋಜಿಗವಾದ್ರೂ ನಿಜ. ಹೌದು, 2023ರ ಬೇಸಿಗೆಯಲ್ಲಿ ಅದನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಈ ಅಪಾಯಕಾರಿ ಚಾರಣ ಮಾಡುವಾಗ ತನ್ನ ಹೊಟ್ಟೆಯಲ್ಲಿ ಪುಟ್ಟ ಮಗು ಇದ್ದದ್ದು ಅವಳಿಗೆ ಗೊತ್ತೇ ಇರಲಿಲ್ವಂತೆ. ಉತ್ತರಾಖಂಡ್ ರಾಜ್ಯದ ಪಂಗರ್ಚುಲ್ಲಾ ನಂದಾದೇವಿ ಅಭಯಾರಣ್ಯದಲ್ಲಿ ಇದು ಸಮುದ್ರ ಮಟ್ಟದಿಂದ 4483 ಮೀಟರ್ ಎತ್ತರದಲ್ಲಿ ಇದೆ. 44 ಕಿಲೋಮೀಟರ್ ಕಡಿದಾದ ಬೆಟ್ಟವನ್ನ ಏರುವುದು ಸುಲಭವಲ್ಲ. ಇದು ಚಾರಣಗಾರಿಗೆ ಸವಾಲಿನ ಯಾತ್ರೆ. ಆದ್ರೆ ಈ ಸವಾಲನ್ನ ಗಂಡಸರಿಗೆ ಸರಿಸಮಾನವಾಗಿ ಸ್ವೀಕರಿಸಿ ಯಶಸ್ಸು ಕಂಡ ಯುವತಿ ರೂಪಿಕಾ ವಾದಿರಾಜ್. ಇಲ್ಲಿನ ವಾತಾವರಣವು ಅನಿರೀಕ್ಷಿತ. ಒಮ್ಮಿಂದೊಮ್ಮೆಲೆ ಆಕಾಶದಿಂದ ಹಿಮವು ಬೀಳಲಾರಂಭಿಸುತ್ತೆ. ಕಡಿದಾದ ದಾರಿ, ಕೆಲವು ಕಡೆಯಂತೂ ಕೇವಲ 6 ಅಂಗುಲ ಅಗಲದ ಹಿಮಚ್ಛಾದಿತ ಮಾರ್ಗ. ಅರ್ಧ ಹೆಜ್ಜೆ ಬಾರಿದ್ರೂ ಕೂಡ ಪ್ರಪಾತಕ್ಕೆ ಬೀಳುವುದು ಗ್ಯಾರಂಟಿ. ಈ ಎಲ್ಲ ಸವಾಲನ್ನ ಸ್ವೀಕರಿಸಿದ ರೂಪಿಕಾ ಗಟ್ಟಿಗಿತ್ತಿ ಪರ್ವತಾರೋಹಿ. ರೂಪಿಕಾ ವಾದಿರಾಜ್ ದಂಪತಿಗಳು ಹಿಮಾಲಯದಲ್ಲಿ ಹಲವಾರು ಟ್ರೆಕ್ಕಿಂಗ್ ಮಾಡಿದ್ದಾರೆ. 25 ಜನ ತಂಡದೊಂದಿಗೆ ಸೇರಿಕೊಂಡ ಈ ದಂಪತಿಗಳು ಪಂಗರ್ಚುಲ್ಲಾ ಪರ್ವತವನ್ನ ಯಶಸ್ವಿಯಾಗಿ ಏರಿ ಬೆಂಗಳೂರಿಗೆ ಮರಳಿದ್ದಾರೆ. ಊರಿಗೆ ಬಂದ ನಂತರ ಆಸ್ಪತ್ರೆಗೆ ತೆರಳಿದಾಗ ಇವರಿಗೆ ಸೋಜಿಗವೊಂದು ಕಾದಿತ್ತು. ರೂಪಿಕಾ ಗರ್ಭಿಣಿ ಇದ್ಲು. ಕೆಲವು ತಿಂಗಳುಗಳ ಕಾಲ ಈ ದಂಪತಿಗಳು ಆತಂಕದಲ್ಲಿ ಕಳೆದ್ರು. ಸೂಕ್ತ ಸಮಯಕ್ಕೆ ರೂಪಿಕಾ ಹೆಣ್ಣು ಮಗುವೊಂದರ ತಾಯಿಯಾಗಿದ್ದಾಳೆ. ತಾಯಿಯ ಹೊಟ್ಟೆಯಲ್ಲೇ ಕುಳಿತು ಚಾರಣ ಮಾಡಿರುವ ಮಗುವಿಗೆ ಹಿಮಗೌರಿ ಅಂತ ನಾಮಕರಣ ಮಾಡಲಾಗಿದೆ. ಮಗು ಆರೋಗ್ಯವಾಗಿದ್ದು ತನ್ನ ತಾಯಿಯಂತೆ ಸದಾ ಚಟುವಟಿಕೆಯಲ್ಲಿ ಇರುತ್ತೆ. ಸಾಧಿಸುವ ಛಲದಲ್ಲಿ ಇದರಲ್ಲಿ ಯಾವುದೂ ಲೆಕ್ಕವಿಲ್ಲ ಎಂಬುದು ಅನ್ನೋದಕ್ಕೆ ಇದು ಉದಾಹರಣೆಯಾಗಿದೆ.